Namaskara Nama Yoshaktige, and I welcome you all to Arun Explains 5. I hope everyone are doing really great. It's quite a long time since I upload a long grammar video. Today I have brought very interesting topic for you all. The use of was and were. ಈ ವಿಡಿಯೋವನ್ನು ಸ್ನೇಹಿತರೆ ನಾನು ಮಾಡೋಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಯೂಶ್ವಲಿ ವಿದ್ಯಾರ್ಥಿಗಳಲ್ಲಿ ನಾನು ಪ್ರಶ್ನೆಗಳನ್ನ ಕೇಳ್ತೇನೆ. ನೀನು ಈ ಶಾಲೆಗೆ ಯಾಕೆ ಬಂದಿರ್ಕಿಲ್ಲೋ, ನೀನು ಎಲ್ಲಿ ಹೋಗಿದ್ಯೋ, ನೀನು ಎಲ್ಲಿ ಎರಡಾಕತ್ತಿದ್ಯೋ, ನೀ ಏನು ತಿನ್ನಕತ್ತಿದ್ಯೋ, ಈ ರೀತಿ ನಾನು ಭೂತಕಾಲದ ಕ್ವಶನ್ಸ್ಗಳ್ನ ಕೇಳಿದ್ರೆ ಅವರು ವರ್ತಮಾನ ಕಾಲದ ಕ್ವಶನ್ಸ್ಗಳ್ನ ಹೇಳ್ತಾರೆ. ಸೊ ಇದೇ ಒಂದು ಸಿಚುವೇಶನ್ ಆಗೈತಿ, ಅದನ್ನ ನಿಮ್ಗೆ ತೋರ್ಸಕತ್ತೇನೆ. ಅದು ವಿಡಿಯೋ ನೋಡ್ರಿ ಯಾವ ರೀತಿ ವಿದ್ಯಾರ್ಥಿಗಳಲ್ಲಿ ಆ ಒಂದು ನ್ಯೂನ್ಯತೆ ಬರ್ತೈತಿ. ಅದು ಭೂತಕಾಲದ ವಾಕ್ಯಗಳನ್ನ ಮಾಡಬೇಕಪ್ಪ ಅಂತಂದ್ರೆ ಅದಾದಮೇಲೆ ನಾನು ಟೀಚ್ ಮಾಡಿದ್ಮೇಲೆ ಅವ್ರದ್ದೆಲ್ಲ ಯಾವ ರೀತಿ ಕರೆಕ್ಷನ್ ಆಗೈತಿ ಇದನ್ನು ಕೂಡ ನೋಡ್ರಿ. ನಾನು ಎಷ್ಟು ಗ್ಯಾರಂಟಿ ಹೇಳ್ಬೋದಪ್ಪ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಡಿಸಪಾಯಿಂಟ್ ಮಾಡೋಂಗಿಲ್ಲ. ವಿಡಿಯೋ ಸ್ವಲ್ಪ ಲೆಂದಿ ಅನಿಸಿದ್ರು ಕೂಡ ಈ ವಿಡಿಯೋ ನೋಡ್ರಿ. ಟ್ಯೂನ್ಡ್ ಟು ದ ವಿಡಿಯೋ. ಥ್ಯಾಂಕ್ ಯು ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ನನಗೆ ಹುಷಾರು ಇರಲಿಲ್ಲ. ಇದನ್ನ ಇಂಗ್ಲೀಷ್ನಾಗ ಟ್ರಾನ್ಸ್ಲೇಟ್ ಮಾಡ್ರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಮಾಡ್ತೀರಿ. ಯಾವ ರೀತಿ ಮಾಡ್ತೀರಿ ನೋಡೋದೈತಿ. ಕೈ ಐತ್ರಿ. Yesterday I'm not well. Okay. Yes, ಬರೋದು ಹೇಳ್ರಿ. Not well yesterday. Okay. ಸ್ನೇಹಿತರೆ, was and a verb, they are called as a helping verbs and also we can say auxiliary verbs. ಇದನ್ನ ಕನ್ನಡದಲ್ಲಿ ಸಹಾಯಕ ಕ್ರಿಯಾಪದಗಳು ಅಂತ ನಾವು ಕರಿತೀವಿ. ಇದು ಯಾವ ರೀತಿ ಸಹಾಯ ಮಾಡ್ತೈತಿ? ಫಸ್ಟು, when we talk about was and a verb, they are the past tense forms of the verb to be. ಅಂದ್ರೆ ಟು ಬಿ ವರ್ಬ್ನ ಒಂದೇನಪ್ಪ ಭೂತಕಾಲದ ಇದು ರೂಪಗಳು ಅಂತ ನಾವು ತಿಳ್ಕೊಳ್ಳೋಣ. ಸೊ ಇದು ಎಲ್ಲಿ ಬಳಕೆ ಮಾಡ್ತೇವೆ? ಸೊ ದೇ ಆರ್ ಯೂಸ್ ಟು ಟಾಕ್ ಅಬೌಟ್ ದ ಪೀಪಲ್, ದ ಪ್ಲೇಸಸ್, ಸಿಚುವೇಶನ್ಸ್ ಆ್ಯಂಡ್ ದ ಥಿಂಗ್ಸ್ ದ್ಯಾಟ್ ಹ್ಯಾಪನ್ ಇನ್ ದ ಪಾಸ್ಟ್. ಅಂದ್ರೆ ಭೂತಕಾಲದಲ್ಲಿ ನಡೆದೋದಂತಹ ಒಂದು ಸ್ಥಿತಿ ಇರ್ಬೋದು, ಅಥವಾ ಘಟನೆಗಳಿರ್ಬೋದು, ಅಥವಾ ಅದು ವ್ಯಕ್ತಿಯಿಂದ ಮಾಡಲ್ಪಟ್ಟಿರ್ಬೋದು, ವಸ್ತುವಿಂದ ಮಾಡಲ್ಪಟ್ಟಿರ್ಬೋದು. ಓಕೆ, ಇಲ್ಲಿ ನಾವೇನು ಮಾಡ್ತೇವೆ? ವಾಸ್ ವರ್ನ ಬಳಕೆ ಮಾಡ್ತೇವೆ. ಸೊ ಮೂಲತಃ ಏನಪ್ಪ ಅಂತಂದ್ರೆ ವಾಸ್ ವರ್ನ ನಾವು ಭೂತಕಾಲದಲ್ಲಿ ಮಾತ್ರ ಬಳಕೆ ಮಾಡ್ತೇವೆ. ಇದು ಸಹಾಯಕ ಕ್ರಿಯಾಪದ. ಇಷ್ಟಂತೂ ನಿಮ್ಗೆ ತಿಳಿಯುತ್ತೆ ಅಂತ ಅನ್ಕೊಂಡಿರ್ತೇನೆ. ಸ್ನೇಹಿತರೆ, ಇಲ್ಲಿ ಮೀನಿಂಗ್ ಅಂದ್ರೆ ಅರ್ಥ ಏನೈತಪ್ಪ ಅಂದ್ರೆ ವಾಸದ ಅರ್ಥ ಇದ್ದ, ಆಮೇಲೆ ಇದ್ದನು, ಆಮೇಲೆ ಹೆಣ್ಣಿತ್ತಪ್ಪ ಅಂದ್ರೆ ಇದ್ದಳು, ಆಮೇಲೆ ವಸ್ತು ಇತ್ತಪ್ಪ ಅಂದ್ರೆ ಇತ್ತು. ಓಕೆ, ಆಮೇಲೆ WEREನ ಭಾಳ ಮಂದಿ ವೇರ್ ಅಂತ ಓದ್ತಾರೆ. ಇದನ್ನ ವೇರ್ ಅಂತ ಓದಬಾರ್ದು, ವರ್ ಅಂತ ಓದಬೇಕು. ಸಿಂಪಲ್, ಆಮೇಲೆ ವ್ಯಂಜನ, ವರ್ ಅಂತ ಓದಬೇಕು. ಇದ್ರ ಮೀನಿಂಗ ನಾವು ಬಹುವಚನ ರೂಪದಲ್ಲಿ ಬಳಕೆ ಮಾಡ್ತೇವೆ. ಅದಕ್ಕೆ ಇದ್ದರು, ಇದ್ದೆವು, ಆಮೇಲೆ ಇದ್ದೀರಿ ಅಂತ ಅರ್ಥ. ಸೊ ಮೀನಿಂಗ್ ಅರ್ಥ ಆಯ್ತಪ್ಪ ಅಂತಂದ್ರೆ ನಾವೇನು ಮಾಡೋಣಪ್ಪ ಅಂದ್ರೆ ವಾಸ್ನ ನಾವು ಎಲ್ಲಿ ಅಥವಾ ಯಾವಾಗ ಬಳಕೆ ಮಾಡೋದು ನೋಡೋಣ. ಓಕೆ, ನೀವು ಇದಕ್ಕಿಂತ ಮುಂಚೆ ನಂದು 3 ವಿಡಿಯೋಗಳನ್ನ ಮಾಡೀನಿ, ಪಾರ್ಟ್ 1, 2, 3 ಅಂತೇಳಿ. ಅಲ್ಲಿ ಆ್ಯಮ್, ಈಸ್, ಆರ್ ಬಗ್ಗೆ ನಾನು ಕಲಿಸೇನಿ. ಅದೇ ರೀತಿ ಆ್ಯಮ ಮತ್ತು ಈಸನ್ನು ನೀವು ಬಳಕೆ ಮಾಡಿದ್ರೆ ಅದು ವರ್ತಮಾನ ಕಾಲ ರೂಪದಲ್ಲಿ ಬಳಕೆ ಮಾಡ್ತೀರಿ, ಅಂದ್ರೆ ಪ್ರೆಸೆಂಟ್ ಫಾರ್ಮ್ದಲ್ಲಿ ಬಳಕೆ ಮಾಡ್ತೀರಿ. ಅದರದ್ದು ರಿಪ್ಲೇಸ್ಮೆಂಟ್ ಏನಪ್ಪ ಅಂತಂದ್ರೆ ವಾಸ್. ಪೆಲ್ಲ ಇದನ್ನು ತಿಳ್ಕೊರಿ. ನೆಕ್ಸ್ಟ್, ವಾಸ್ ಈಸ್ ಯೂಸ್ಡ್ ವಿತ್ ಸಬ್ಜೆಕ್ಟ್ಸ್. ಇದಕ್ಕೆ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತಂತೇವೆ. ಸೊ ಪ್ರೊನೌನ್ಸ್ ಯಾವುದಪ್ಪ ಅಂತಂದ್ರೆ ಐ ಅಂದ್ರೆ ನಾನು, ಹಿ ಅಂತಂದ್ರೆ ಅವನು, ಶಿ ಅಂತಂದ್ರೆ ಅವಳು, ಇಟ್ ಅಂತಂದ್ರೆ ಅದು ಅಥವಾ ಇದು. ಆಮೇಲೆ ಸಿಂಗ್ಯುಲರ್ ನೌನ್ಸ್ ಅಂತ ಬರ್ದೇನೆ. ಸಿಂಗ್ಯುಲರ್ ನೌನ್ಸ್ ಅಂತಂದ್ರೆ ಏಕವಚನದಲ್ಲಿ ಬರುವಂತಹ ನಾಮಗಳು, ಅಂದ್ರೆ ಸಿಂಗ್ಯುಲರ್ ನೌನ್ಸ್ ಇರ್ತಾವೆ. ಸೊ ಅದನ್ನ ಇಲ್ಲಿ ಕಾರಣನೇ ಕೂಡ ಮೆನ್ಷನ್ ಮಾಡೀನಿ, ತಾವೇನಕೈತಿ ನೋಡ್ಕೋಬಹುದು. ಸ್ನೇಹಿತರೆ, ಸ್ವಲ್ಪ ಉದಾಹರಣೆಗಳನ್ನು ಇಲ್ಲಿ ನೋಡ್ರಿ. ಓಕೆ, ಐ ವಾಸ್ ಹ್ಯಾಪಿ ಅಂತಂದ್ರೆ ನಾನು ಸಂತೋಷನಾಗಿದ್ದೆ. ಸೊ ನಾನು ಹಿಂಗೆ ಕೈಂಗೆ ವಾಪಸ್ ಹಿಂದ್ಗಡೆ ತೊಗೊಂಡೆಪ್ಪ ಅಂತಂದ್ರೆ ಇದ್ರ ಅರ್ಥ ನಾನು ಭೂತಕಾಲದ ಬಗ್ಗೆ ಮಾತಾಡಕತ್ತೀನಿ ಅಂತ ಅರ್ಥ. ಸೊ ಇಲ್ಲಿ ಸೆಂಟೆನ್ಸ್ಗಳನ್ನ ನಾನು ಹೆಂಗೆ ಮಾಡಕತ್ತೇನೆ ನೋಡ್ರಿ. ಮೊದಲನೇದು ನಾನು ಸಬ್ಜೆಕ್ಟ್ ಅಂತ ಬಳಕೆ ಮಾಡಿದೆ. ಸಬ್ಜೆಕ್ಟ್ ಯಾವುದಪ್ಪ? ಐ ಇರ್ಬೋದು, ಹಿ ಇರ್ಬೋದು, ಶಿ ಇರ್ಬೋದು, ಇಟ್ ಇರ್ಬೋದು, ಅಥವಾ ಸಿಂಗ್ಯುಲರ್ ನೌನ್ಸ್ ಇರ್ಬೋದು. ಅದಾದಮೇಲೆ ನಾನು ಏನಪ್ಪ ಅಂದ್ರೆ ನಡಕ ಹೆಲ್ಪಿಂಗ್ ವರ್ಡ್ಸನ್ನ ಬಳಕೆ ಮಾಡಕತ್ತೀನಿ. ಯಾವುದಪ್ಪ? ವಾಸ್ ಅಂಥೇಳಿ. ಅದಾದಮೇಲೆ ಅಲ್ಲಿ ಸಿಚುವೇಶನ್ ಹೆಂಗೈತಿ ಅಂತಂದ್ರೆ ಅವ್ನು ಖುಷಿ ಅದಾನೋ, ಅವ್ನು ದುಃಖ ಅದಾನೋ, ಅಲ್ಲಿ ವರ್ಬ್ಸ್ ಏನು ಬರ್ತೈತಿ ಅದನ್ನು ಬಳಕೆ ಮಾಡೀನಿ. ಸೊ ಎರಡನೇ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಹಿ ವಾಸ್ ಆ್ಯಟ್ ಹೋಮ್ ಅಂದ್ರೆ ಅವನು ಮನೆಯಲ್ಲಿ ಇದ್ದ ಅಂತ ಅರ್ಥ. ಸೊ ಅವನು ಮನೆಯಲ್ಲಿ ಇದ್ದನು ಅಂತ ನಾನು ಹೇಳ್ಬೋದು. ನೆಕ್ಸ್ಟ್, ಶಿ ವಾಸ್ ಎ ಟೀಚರ್ ಅಂದ್ರೆ ಅವಳು ಶಿಕ್ಷಕಿ ನಾಗಿದ್ದಳು. ಅಂದ್ರೆ ಈಗ ಪ್ರೆಸೆಂಟ್ ಏನದಾಳು ನಮ್ಗೆ ಗೊತ್ತಿಲ್ಲ,
ಅದರ ಹಿಂದ್ಗಡೆ ಅಂದ್ರೆ ಹಿಂದಿನ ಒಂದು ಸಮಯದಲ್ಲಿ ಅವಳು ಶಿಕ್ಷಕಿ ಆಗಿದ್ದಳು ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿ ದ ಬುಕ್ ವಾಸ್ ಆನ್ ದ ಟೇಬಲ್ ಅಂತಂದ್ರೆ ಪುಸ್ತಕ ಮೇಜಿನ ಮೇಲೆ ಇತ್ತು ಅಂತ ಅರ್ಥ. ಸೊ ಈಗ ಅದ ಮೇ ಬಿ ಕೆಳಗಡೆ ಬಿದ್ದೈತೋ ಏನು ಪಾಠಚೀಲನೆಗೆ ಐತೋ ಅದು ನನಗೆ ಗೊತ್ತಿಲ್ಲ. ಅದರ ಭೂತಕಾಲ ಅಂದ್ರೆ ಸ್ವಲ್ಪ ಸಮಯ ಹಿಂದೆ ಅದೇನೈತಪ್ಪ ಅಂದ್ರೆ ಮೇಜಿನ ಮೇಲೆ ಇತ್ತು ಅಂತ ಅರ್ಥ. ಸೊ ಇಲ್ಲಿ ನಾನು ನಿಮ್ಗೆ ಪ್ರಾಕ್ಟೀಸ್ಗೆ ಅಂತೇಳಿ ಸ್ವಲ್ಪ ನಾನು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟೇನಿ. ಸೊ ನೀವು ಬೇಕಾದ್ರೆ ಇದನ್ನ ಸ್ಕ್ರೀನ್ಶಾಟ್ ನೀವು ತೊಗೊಂಡು ಇಲ್ಲಿ ಏನಕ್ಕೈತಿ ನೀವು ಎಲ್ಲಿ ವಾಸ್ ಯೂಸ್ ಆಕೈತಿ ಅಂಥೇಳಿ ನೀವೇನಕ್ಕೈತಿ ನೀವು ವಾಕ್ಯಗಳನ್ನು ನೀವು ಮಾಡ್ಬೋದು. ಓಕೆ, ಸ್ಕ್ರೀನ್ಶಾಟ್ನ ತಗೊಳ್ಳಿ. ಈಗ ನೆಕ್ಸ್ಟ್ ಪಾರ್ಟ್ ಯಾವುದಪ್ಪ ಅಂದ್ರೆ WERE ವರ್ ಫಾರ್ಮ್. ಸೊ ಅದು ನಾನು ಹೇಳಿದೆ ವರ್ ಅಂತ ಓದ್ಬೇಕಂತೇಳಿ. ಇದರ ಅರ್ಥ ಇಲ್ಲಿ ನಾನು ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ದೇನಿ. ಇದ್ದರು ಅಂತ ಆಗ್ಬೋದು, ಇದ್ದೇವು ಅಂತ ಆಗ್ಬೋದು, ಅಥವಾ ಇದ್ದೀರಿ ಅಂತಲೂ ಕೂಡ ಆಗ್ಬೋದು. ಸೊ ಇದನ್ನು ನೀವು ಎಲ್ಲಿ ಬಳಕೆ ಮಾಡಬೇಕಪ್ಪ ಅಂದ್ರೆ ನಾವು ಯೂಶ್ವಲಿ ಯು ಆರ್ ಅಂತಂದ್ರೆ ನೀವು ಇದ್ದೀರಿ ಅಂತ ಅರ್ಥ. ವಿ ಆರ್ ಅಂತಂದ್ರೆ ನಾವೆಲ್ಲರೂ ಇದ್ದೇವೆ ಅಂತ ಅರ್ಥ. ದೇ ಆರ್ ಅಂತಂದ್ರೆ ಅವರು ಇದ್ದಾರೆ ಅಂತ ಅರ್ಥ. ಅದೇ ರೀತಿ ಪ್ಲೂರಲ್ ನೌನ್ಸ್ಗಳನ್ನ ತೊಗೊಂಡೆಪ್ಪ ಅಂತಂದ್ರೆ ಎರಡು ಹೆಸರುಗಳು ಬಂದಾಗ ಅಲ್ಲಿ ಯೂಶ್ವಲಿ ಪ್ರೆಸೆಂಟ್ ಫಾರ್ಮ್ದಲ್ಲಿ ಆರ್ ಅಂತ ಬಳಕೆ ಮಾಡ್ತೇವೆ. ಸೊ ಇಲ್ಲಿ ಆ ಆರ್ದ ರಿಪ್ಲೇಸ್ಮೆಂಟ್ ಏನಪ್ಪ ಅಂತಂದ್ರೆ ವರ್. ಸೊ ನಿಮ್ಗದ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ನಾನು ಪ್ರೆಸೆಂಟ್ ಫಾರ್ಮ್ನಲ್ಲಿ ತೊಗೊಳಕತ್ತೀನಿ. ಸೊ ವರನ್ನು ನಾವು ಯಾವಾಗ ಹೆಂಗೆ ಬಳಸ್ಬೇಕಪ್ಪ ಅಂತಂದ್ರೆ ವರ್ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ಯು ಅಂದರೆ ನೀವು, ವಿ ಅಂದರೆ ನಾವು, ದೇ ಅಂತಂದರೆ ಅವರು, ಆಮೇಲೆ ಎರಡು ಅಂದರೆ ಪ್ಲೂರಲ್ ನೌನ್ಸ್ ಅಂತೇಳಿ ಎರಡು ಹೆಸರುಗಳನ್ನ ಜೋಡಿಸಿದಾಗ ಒಂದು ಪ್ಲೂರಲ್ ನೌನ್ಸ್ ಅಂತ ಆಕೈತಿ, ಬಹುವಚನದ ರೂಪಗಳು, ಅಲ್ಲಿ ನಾವು ಬಳಕೆನ ಮಾಡ್ತೇವೆ ಅಂತ. ಓಕೆ, ಸೊ ಇದಕ್ಕೆ ನಾ ಏನಪ್ಪ ಅಂದ್ರೆ ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಕೂಡ ಬರ್ದೇನಿ. ಸೊ ಇದನ್ನು ಜಸ್ಟ್ ನೀವು ನೋಡ್ಕೋಬೋದು. ಯು ವರ್ ಲೇಟ್ ಅಂತಂದ್ರೆ ನೀವು ತಡವಾಗಿದ್ರಿ ಅಂದ್ರೆ ನೀವು ತಡವಾಗಿ ಇದ್ರಿ ಅಂತ ಅರ್ಥ. ನೆಕ್ಸ್ಟ್ ವಿ ವರ್ ಆಟ್ ಸ್ಕೂಲ್ ಅಂತಂದ್ರೆ ನಾವೆಲ್ಲರೂ ಶಾಲೆಯಲ್ಲಿ ಇದ್ದೆವು ಅಂತ ಅರ್ಥ. ನೆಕ್ಸ್ಟ್ ದೇ ವರ್ ಹ್ಯಾಪಿ ಅಂತಂದ್ರೆ ಅವರು ಸಂತೋಷರಾಗಿದ್ದರು ಅಂತ ಅರ್ಥ. ನೆಕ್ಸ್ಟ್ ರಾಮು ಆ್ಯಂಡ್ ಸೋಮು ವರ್ ಫ್ರೆಂಡ್ಸ್ ಅಂತಂದ್ರೆ ರಾಮು ಮತ್ತು ಸೋಮು ಅವರಿಬ್ಬರು ಗೆಳೆಯರಾಗಿದ್ದರು ಅಂತ ಅರ್ಥ. ಇದರ ಅರ್ಥ ಅವ್ರು ಈಗ ಗೆಳೆಯರದಾರೋ ಅಥವಾ ಏನದಾರೋ ನಮ್ಗೆ ಗೊತ್ತಿಲ್ಲ, ಆದರೆ ಅವರಿಬ್ಬರು ಗೆಳೆಯರಾಗಿದ್ದರು ಅಂತ ಅರ್ಥ. ಇಲ್ಲಿ ಕೂಡ ಸೇಮ್ ನೀವು ಪರ್ಸ್ನಲ್ ಪ್ರೊನೌನ್ಸ್ ಏನಪ್ಪ ಅಂತಂದ್ರೆ ಯು ಇರ್ಬೋದು, ವಿ ಇರ್ಬೋದು, ದೇ ಇರ್ಬೋದು, ಅಥವಾ ಎರಡು ಹೆಸರುಗಳನ್ನ ನೀವು ಜೊತೆಯಲ್ಲಿ ಬಳಕೆ ಮಾಡಿದ್ರೆ ಅದು ಪಾಸ್ಟ್ ಫಾರ್ಮದ ಒಂದು ಸೆಂಟೆನ್ಸ್ ಮಾಡೋದಿತ್ತಪ್ಪ. ಪಾಸ್ಟ್ ಫಾರ್ಮ್ ಅಂದ್ರೆ ಭೂತಕಾಲದ ಸೆಂಟೆನ್ಸ್ ಮಾಡೋದಿತ್ತಪ್ಪ ಅಂದ್ರೆ ಅಲ್ಲಿ ನೀವು WERE ವರ್ನ ಬಳಕೆ ಮಾಡಬೇಕು. ಸೊ ಅದೇ ರೀತಿ ಇಲ್ಲಿ ಕೂಡ ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿ ಇಲ್ಲಿ ಕೆಲವೊಂದು ನಿಮ್ಗೆ ಎಕ್ಸಸೈಸ್ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟೇನಿ. ಇದನ್ನ ನೀವು ಸ್ಕ್ರೀನ್ಶಾಟ್ ಹೊಡೆದು ನೀವು ಇದನ್ನ ಬರ್ಕೊಂಡು ನೀವು ಇಲ್ಲೇನಪ್ಪ ಅಂತಂದ್ರೆ ವರ್ನ ಬಳಕೆ ಮಾಡಿ ಇದು ಏನ ಬರ್ದೇನಲ್ಲ ಇದ್ರದ ಕನ್ನಡದಾಗೂ ಮೀನಿಂಗ್ ಏನಕ್ಕೈತಿ ನೀವು ತಿಳ್ಕೊಳಕ್ಕೆ ನೀವು ಪ್ರಯತ್ನ ಮಾಡಬೇಕು. ಐ ಹೋಪ್ ಇದೆರಡು ಟಾಪಿಕ್ ನಿಮ್ಗೆ ಕ್ಲಿಯರ್ ಆಗೈತಿ ಅಂತ ಅನ್ಕೊಂಡಿರ್ತೇನೆ. ಸ್ನೇಹಿತರೆ, ಇವಾಗ ನಾವು ನೋಡಕತ್ತಿದ್ದು ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸಸ್ ಅಂತಂದ್ರೆ ನಕಾರಾತ್ಮಕ ವಾಕ್ಯಗಳು. ಫಾರ್ ಎಕ್ಸಾಂಪಲ್ ಇನ್ನು ಸಿಂಪಲ್ ಆಗಿ ಹೇಳ್ತೇನೆ, ಸಾಲಿಗೆ ಬರೋ ಮಲ್ಲ ಅಂತ ನಾನು ಕರೆದೆ, ಅವನ ನಾ ಸಾಲಿಗೆ ಬರೋದಿಲ್ಲ ಅಂತಂತಾನೆ. ಬರೋದಿಲ್ಲ ಇದು ನಕಾರಾತ್ಮಕ ವಾಕ್ಯ. ವಿಡಿಯೋನ ಪೂರ್ತಿ ನೋಡ್ರಪ್ಪ ಅಂತ ಹೇಳಿದ್ರೆ ನಾವು ಪೂರ್ತಿ ನೋಡಂಗಿಲ್ಲ ಅಂತಂತೀರಿ, ಅದೇನಪ್ಪ ನಕಾರಾತ್ಮಕ ವಾಕ್ಯ. ಸೊ ಪೇಷನ್ಸ್ ಈಸ್ ದ ಕೀ. ಓಕೆ, ಅದಕ್ಕೆ ಪೇಷನ್ಸ್ ಇಟ್ಕೋಬೇಕು, ಕಲಿಬೇಕಪ್ಪ ಅಂದ್ರೆ ನೋಡಲೇಬೇಕು. ನೆಕ್ಸ್ಟ್ ಇಲ್ಲಿ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ WAS ವಾಸ್ ಜೊತೆ ನಾವು NOT ನಾಟ್ನ ಬಳಕೆ ಮಾಡಿ ನಾವು ಅದನ್ನ ನಕಾರಾತ್ಮಕ ವಾಕ್ಯಗಳನ್ನ ಮಾಡ್ತೇವೆ. ಇದೇ ರೀತಿ WERE ವರ್ ಜೊತೆ ನಾಟ್ನ ಬಳಕೆ ಮಾಡಿ ನಾವೇನಕ್ಕೈತಿ ವರ್ನ್ ಅಥವಾ ವರ್ ನಾಟ್ ಅಂತೇಳಿ ನಾವು ಹೇಳ್ಬೋದು. ಓಕೆ, ಅಥವಾ ಓದ್ಬೋದು. ಅದನ್ನು ನಾವು ನಕಾರಾತ್ಮಕ ವಾಕ್ಯಗಳಲ್ಲಿ ನಾವು ಬಳಕೆ ಮಾಡ್ತೀವಿ. ಸೊ ಇದೇನಪ್ಪ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟೇನಿ. ಐ ವಾಸ್ ನಾಟ್ ಆಟ್ ಹೋಮ್ ಅಂದ್ರೆ ನಾನು ಮನೆಯಲ್ಲಿ ಇರಲಿಲ್ಲ. ನೆಕ್ಸ್ಟ್ ಹಿ ವಾಸ್ ನಾಟ್ ಹ್ಯಾಪಿ ಅವನು ಸಂತೋಷವಾಗಿರಲಿಲ್ಲ. ನೆಕ್ಸ್ಟ್ ಶಿ ವಾಸ್ ನಾಟ್ ಇನ್ ಸ್ಕೂಲ್ ಅವಳು ಶಾಲೆಯಲ್ಲಿ ಇರಲಿಲ್ಲ. ನೆಕ್ಸ್ಟ್ ಇಟ್ ವಾಸ್ ನಾಟ್ ರೈನಿಂಗ್ ಮಳೆ ಆಗ್ತಾ ಇರಲಿಲ್ಲ. ಅದೇ ರೀತಿ ನಾನು ನಿಮ್ಮ ಕನ್ನಡದಾಗ ಹೇಳ್ತೀನಿ, ನೀವು ಅದನ್ನ ಇಂಗ್ಲೀಷ್ನಾಗ ನೀವು ಅದನ್ನ ಹೇಳಬೇಕು. ಓಕೆ, ನಾನು ಇಂಗ್ಲಿಷ್ ಮಾತಾಡ್ತಿರಲಿಲ್ಲ, ಅವನು ಸರಿಯಾಗಿ ಆಟ ಆಡ್ತಿರಲಿಲ್ಲ, ಅವಳು ಶಾಲೆಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಸೊ ಇದೆಲ್ಲ ಏನಕ್ಕೈತಿ ಪಾಸ್ಟ್ ಫಾರ್ಮ್ದ ಕನ್ನಡದಲ್ಲಿ ಮಾಡಿದ ಸೆಂಟೆನ್ಸ್ ನಕಾರಾತ್ಮಕ ವಾಕ್ಯ. ಇದನ್ನ ನೀವು ಇಂಗ್ಲೀಷ್ನಾಗ ನೀವು ಬರೀರಿ. ಓಕೆ, ಸೊ ಇಲ್ಲಿ ವರ್ ಬಳಕೆಯನ್ನು ನೋಡ್ಕೋರಿ. ವಿ ವರ್ ನಾಟ್ ರೆಡಿ ನಾವೆಲ್ಲ ತಯಾರಿರಲಿಲ್ಲ. ನೆಕ್ಸ್ಟ್ ದೇ ವರ್ ನಾಟ್ ಬ್ಯುಸಿ ಅವರೆಲ್ಲ ಬ್ಯುಸಿ ಇರಲಿಲ್ಲ. ನೆಕ್ಸ್ಟ್ ಯು ವರ್ ನಾಟ್ ಲೇಟ್ ನೀನು ತಡವಾಗಿ ಇರಲಿಲ್ಲ ಅಥವಾ ತಡವಾಗಿ ಬಂದಿರಲಿಲ್ಲ. ವಾಟ್ ಎವರ್. ದ ಚಿಲ್ಡ್ರನ್ ವರ್ ನಾಟ್ ಪ್ಲೇಯಿಂಗ್ ಮಕ್ಕಳು ಆಡ್ತಾ ಇರಲಿಲ್ಲ ಸಿಂಪಲ್ ಆಗಿ. ಸೊ ಇಲ್ಲಿ ಸಿಂಪಲ್ ಕನ್ನಡ ಮೀನಿಂಗ್ ನಾನು ಹೆಂಗೆ ಬರ್ದೆ ನೋಡ್ರಿ.
ವಾಸ್ ಅಂತಂದ್ರೆ ಇದ್ದ ಅಂತ ಹೇಳಿದೆ. ಇಲ್ಲಿ ಒಬ್ಬರಿದ್ರೆ ಮಾತ್ರ ನೀವು ವಾಸನ್ನ ಬಳಕೆ ಮಾಡಬೇಕು. ಒಬ್ಬರಿಗೆ ಅಥವಾ ಒಂದು ವಸ್ತುವಿಗೆ ಅಂತ ಅನ್ಬೋದು. ಅದು ಎಲ್ಲಿ ಭೂತಕಾಲದ ಸಿಚುವೇಶನ್ದಲ್ಲಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ವರ್ ಅಂತಂದ್ರೆ ಇದ್ದರು, ಬಹುವಚನದ ರೂಪ. ಆದ್ರೆ ಇದನ್ನೇನಕ್ಕೈತಿ ಅನೇಕರಿಗೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಇದ್ದದಲ್ಲಿ ಮಾತ್ರ ನೀವೇನು ಮಾಡ್ತೇವೆ ಅಲ್ಲಿ ಬಳಕೆ ಮಾಡ್ತೇವೆ. ಅದು ನಾವು ಇರ್ಬೋದು, ನೀವು ಇರ್ಬೋದು, ಅವರು ಇರ್ಬೋದು ಮತ್ತು ಬೇರೆಯವರು ಕೂಡ ಇರಬಹುದು. ಸೊ ಇಲ್ಲಿ ಕೂಡ ನಾನು ಏನು ಮಾಡಿನಪ್ಪ ಅಂದ್ರೆ ಪ್ರಾಕ್ಟೀಸ್ಗೋಸ್ಕರ ಕೆಲವು ಏನಕ್ಕೈತಿ ನೀವು ವಾಸ್ ನಾಟ್ ಅಥವಾ ವರ್ ನಾಟ್ ಬಳಕೆ ಮಾಡ್ಕೊಂಡು ಸೆಂಟೆನ್ಸ್ಗಳನ್ನ ಇಲ್ಲಿ ಮಾಡ್ಬೋದು. ಸೊ ಇದನ್ನು ಕೂಡ ನೀವು ಸ್ಕ್ರೀನ್ಶಾಟ್ನ ನೀವು ತಗೋರಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನ ಹೆಂಗೆ ಮಾಡ್ಬೋದು, ಕ್ವಶನ್ಸ್ ಲೈಕ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್. ನಾವು ಪಾಸ್ಟ್ ಫಾರ್ಮ್ ಕಲಿಯಕತ್ತೀವಪ್ಪ ಅಂದ್ರೆ ಅಫ್ಕೋರ್ಸ್ ನಾವು ವಾಸ ವರ್ ಬಗ್ಗೆನೇ ನಾವು ಜಾಸ್ತಿ ಫೋಕಸ್ ಮಾಡಬೇಕು. ಸೊ ವಾಸ ಮತ್ತು ವರ್ನ ನೀವು ವಾಕ್ಯದ ಮೊದಲಿಗೆ ನೀವು ಬಳಕೆ ಮಾಡಿಬಿಟ್ರಪ್ಪ ಅಂತಂದ್ರೆ ಅದೇನಕ್ಕೈತಿ ಪ್ರಶ್ನೆ ಆಗ್ತೈತಿ. ಸೊ ಅಲ್ಲಿ ನನ್ನ ಮೇಲ್ಗಡೆ ಸ್ಟ್ರಕ್ಚರ್ ಅಂತ ನಾನು ಆಲ್ರೆಡಿ ಬರ್ದೇನಿ. ವಾಸ್ ಅಂತ ಹಚ್ಕೋರಿ, ಆಮೇಲೆ ಏನಕ್ಕೈತಿ ಫಸ್ಟ್ ಆಮೇಲೆ ಸಬ್ಜೆಕ್ಟ್ ಅಂತ ಹಚ್ಕೋರಿ, ಆಮೇಲೆ ಏನಲ್ಲಿ ವಿಶೇಷತೆ ಐತಿ, ಕ್ರಿಯೆ ಏನೈತಿ ಅದನ್ನು ನೀವು ನೆಕ್ಸ್ಟ್ ಬರಿಬೋದು. ಅದೇ ರೀತಿ ವರ್ನ ಪೈಲೆ ಬಳಕೆ ಮಾಡ್ಕೋರಿ, ಆಮೇಲೆ ಸಬ್ಜೆಕ್ಟ್ ಅಂತ ಹಾಕೋರಿ, ಆಮೇಲೆ ಏನಲ್ಲಿ ನಡೆಯತೈತಿ ಆ ವಿಶೇಷತೆ ನೀವು ಹಾಕೋರಿ, ಅದೇನಕ್ಕೈತಿ ಪ್ರಶ್ನೆ ಆಗ್ತೈತಿ. ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೂಡ ಕೊಟ್ಟೇನಿ. ವಾಸ್ ಆರ್ ಲೇಟ್, ನಾನು ತಡವಾಗಿದ್ನ. ಅದನ್ನು ಬಿಟ್ಟು ಇದನ್ನಂತೂ ನೀವು ಓದ್ತೀರಿ, ನಾನು ಸುಮ್ಮನೆ ಹಂಗೆ ನಿಮ್ಮ ಕ್ವಶನ್ಸ್ಗಳನ್ನ ಕೇಳ್ತೇನೆ ನೋಡ್ರಿ. ವಾಸ್ ಐ ಸ್ಮಾರ್ಟ್, ವಾಸ್ ಹಿ ಮೈ ಬೆಸ್ಟ್ ಫ್ರೆಂಡ್, ವಾಸ್ ಶಿ ಟಾಪರ್. ಓಕೆ, ಆಮೇಲೆ ನೆಕ್ಸ್ಟ್ ವಾಸ್ ರಾಮ್ ಗೋಯಿಂಗ್ ಟು ಅಯೋಧ್ಯೆ. ಓಕೆ, ಈ ರೀತಿ ಏನಕ್ಕೈತಿ ಸೆಂಟೆನ್ಸ್ಗಳು ಬರ್ತಾವೆ. ನೆಕ್ಸ್ಟ್ ವರ್ನು ಕೂಡ ನೋಡ್ರಿ. ವರ್ ಯು ಹ್ಯಾಪಿ ಲಾಸ್ಟ್ ನೈಟ್, ಇದನ್ನ ಕನ್ನಡದಾಗ ನೀವು ಹೇಳಬೇಕು. ವರ್ ದೇ ಗೋಯಿಂಗ್ ಟು ಗೋವಾ ಲಾಸ್ಟ್ ಮಂತ್, ಇದನ್ನು ಕೂಡ ನೀವು ಕನ್ನಡದಾಗ ನೀವು ಹೇಳಬೇಕು. ಇದೆಲ್ಲ ಏನಕ್ಕೈತಪ್ಪ ಅಂದ್ರೆ ವರ್ದ ಒಂದು ಪ್ರಶ್ನೆಗಳು ಆಗ್ತಾವೆ. ಸೊ ಇಲ್ಲಿ ಈಸಿ ರೂಲ್ ನೋಡ್ಕೋರಿ. ವಾಸ್ ವರ್ ಜೊತೆ ನೀವು ನಾಟ್ನ ಬಳಕೆ ಮಾಡಿದಾಗ ಇಲ್ಲಿ ನಕಾರಾತ್ಮಕ ವಾಕ್ಯ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಅಂತ ನಾನು ಇಲ್ಲಿ ತೋರಿಸೇನಿ. ಅದೇ ರೀತಿ ವಾಸ್ ವರ್ ಅಟ್ ದ ಬಿಗಿನಿಂಗ್ ನೀವು ಹಚ್ಚಿದ್ರಪ್ಪ ಅಂತಂದ್ರೆ ಅದು ಇಂಟ್ರೋಗೇಟಿವ್ ಅಥವಾ ಕ್ವಶನ್ಸ್ಗಳನ್ನ ಮಾಡ್ತೈತಿ ಅಂಥೇಳಿ ಇದು ಕೂಡ ಒಂದು ನೀವು ಇಂಪಾರ್ಟೆಂಟ್ ನೋಟನ್ನ ನೀವು ನೋಡ್ಬೋದು. ಇದಾದಮೇಲೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ನಾನು ಕೊಟ್ಟೇನಿ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನೀವು ಅಗೇನ್ ಸ್ಕ್ರೀನ್ಶಾಟ್ ಹಾಕೋರಿ, ಆಮೇಲೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇದರಲ್ಲಿ ನಾವು ಯಾವುದು ಒಂದು ಹೆಲ್ಪಿಂಗ್ ವರ್ಬ್ನ ನಾವಿಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನು ನೀವು ಬರೀಬೇಕು. ಇಟ್ಸ್ ಲೈಕ್ ಅ ಬೆಟರ್ ಪ್ರಾಕ್ಟೀಸ್. ಓಕೆ, ಸ್ಕ್ರೀನ್ಶಾಟ್ ಹೊಡ್ಕೋರಿ. ಸ್ನೇಹಿತರೆ, ಈ ಒಂದು ವಿಡಿಯೋದ ಇದು ಲಾಸ್ಟ್ ಏನಪ್ಪ ಅಂತಂದ್ರೆ ಟಾಪಿಕ್ ಇದೇನಪ್ಪ ಅಂದ್ರೆ ಡೈಲಿ ಯೂಸ್ಫುಲ್ ಸೆಂಟೆನ್ಸಸ್ ಯೂಸಿಂಗ್ ವಾಸ್ ಆ್ಯಂಡ್ ವರ್ಡ್ ಅಂತಂದ್ರೆ ನಾವು ಪ್ರತಿನಿತ್ಯ ನಮ್ಗೆ ಬೇಕಾದಂತಹ ಸೆಂಟೆನ್ಸ್ಗಳು ಅದು ಯೂಸ್ಫುಲ್ ಇರ್ತೈತೆ. ಅಫ್ಕೋರ್ಸ್ ಅದನ್ನು ನಾನು ಇಲ್ಲಿ ಕೆಲವೊಂದು ನಿಮ್ಗೆ ತೋರಿಸೇನಿ. ಇದೇ ರೀತಿ ನಿಮ್ಗೆ ಟಾಪಿಕ್ ಕ್ಲಿಯರ್ ಆಯ್ತಪ್ಪ ಅಂದ್ರೆ ನೀವು ಸ್ವಂತ ವಾಕ್ಯಗಳನ್ನ ಸಿಕ್ಕಾಪಟ್ಟೆ ಮಾಡ್ಬೋದು. ಸೊ ಇಲ್ಲಿ ವಾಕ್ಯಗಳು ಏನೇನೈತೆ ನೋಡ್ರಿ. ಐ ವಾಸ್ ಸಿಕ್ ಲಾಸ್ಟ್ ನೈಟ್. ಓಕೆ, ಅಂದ್ರೆ ನನಗೆ ನಿನ್ನೆ ರಾತ್ರಿ ಹುಷಾರಿರಲಿಲ್ಲ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಐ ವಾಸ್ ನಾಟ್ ಹ್ಯಾಪಿ ವಿತ್ ದ ರಿಸಲ್ಟ್, ಅಂದ್ರೆ ನನ್ನ ಒಂದು ಫಲಿತಾಂಶದಿಂದ ನಾನು ಖುಷಿ ಇರಲಿಲ್ಲ ಅಂತ ಅರ್ಥ. ಐ ವಾಸ್ ಡೂಯಿಂಗ್ ಸಮ್ ಹೋಮ್ವರ್ಕ್ ಇನ್ ದ ಈವ್ನಿಂಗ್, ಅಂದರೆ ನಾನು ಸಾಯಂಕಾಲ ಸ್ವಲ್ಪ ಮನೆ ಕೆಲಸನ ಮಾಡಕತ್ತಿದ್ನಿ ಅಂತ ಅರ್ಥ. ಶಿ ವಾಸ್ ಕುಕಿಂಗ್ ಡಿನ್ನರ್ ವೆನ್ ಐ ಕಾಲ್ ಹರ್, ಅಂದ್ರೆ ನಾನು ಕರೆ ಮಾಡಿದಾಗ ಅವಳು ಆಹಾರವನ್ನು ತಯಾರಿಸತ್ತಿದ್ಲು ಅಥವಾ ಊಟ ಮಾಡಕತ್ತಿದ್ಲು. ಓಕೆ, ಊಟ ಮಾಡಂಗಿಲ್ಲಲ್ಲ ಅಂದ್ರೆ ಮಾಡ್ತಿರ್ತಾರೆ ಅಂತ ತಿಳ್ಕೊರಿ. ಹಿ ವಾಸ್ ಸ್ಲೀಪಿಂಗ್ ಆ್ಯಟ್ ದ್ಯಾಟ್ ಟೈಮ್, ಅಂದ್ರೆ ಅವನು ಆ ಸಮಯದಲ್ಲಿ ಮಲಗಿದ್ದ ಅಂತ ಅರ್ಥ. ನೆಕ್ಸ್ಟ್ ವಿ ವರ್ ನಾಟ್ ಅಟ್ ಹೋಮ್ ಯೆಸ್ಟರ್ಡೇ ಈವ್ನಿಂಗ್, ಅಂದರೆ ನಿನ್ನೆ ಸಾಯಂಕಾಲ ನಾವು ಮನೆಯಲ್ಲಿ ಇರಲಿಲ್ಲ ಅಂತ ಅರ್ಥ. ದೇ ವರ್ ವಾಚಿಂಗ್ ಎ ಮೂವಿ ಲಾಸ್ಟ್ ನೈಟ್, ಅಂದ್ರೆ ನಿನ್ನೆ ರಾತ್ರಿ ಅಥವಾ ಮೊನ್ನೆ ರಾತ್ರಿ ಅವರ ಮೂವಿಯನ್ನು ನೋಡ್ತಾ ಇದ್ರು ಅಂತ ಅರ್ಥ. ಯು ವರ್ ವೆರಿ ಹೆಲ್ಪ್ಫುಲ್ ಯೆಸ್ಟರ್ಡೇ, ಅಂದರೆ ನೀವು ನಿನ್ನೆ ತುಂಬ ಸಹಾಯ ಮಾಡಿದ್ರಿ ಅಥವಾ ಸಹಾಯಕರಾಗಿದ್ರಿ ಅಂತ ಅರ್ಥ. ನೆಕ್ಸ್ಟ್ ಐ ವಾಸ್ ಥಿಂಕಿಂಗ್ ಅಬೌಟ್ ಯು, ಅಂದರೆ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡತ್ತಿದ್ದೆ ಅಂತ ಅರ್ಥ. ನೆಕ್ಸ್ಟ್ ದ ಲೈಟ್ಸ್ ವರ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ, ಅಂದರೆ ದೀಪಗಳು ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ ಅಂತ ಅರ್ಥ. ಸೊ ಇದು ಒಂದು ಏನಪ್ಪ ಅಂತಂದ್ರೆ ಡೈಲಿ ಯೂಸ್ಫುಲ್ ಸೆಂಟೆನ್ಸ್ಗಳು. ಇದೇ ರೀತಿ ನಿಮ್ಗೆ ಏನಪ್ಪ ಅಂದ್ರೆ ಪ್ರತಿದಿನ ಯಾವ ರೀತಿ ಸೆಂಟೆನ್ಸ್ಗಳು ನಿಮ್ಗೆ ಬೇಕಾಕೈತಿ ಅನ್ನೋದನ್ನ ನೀವು ಕಾಮೆಂಟ್ ಸೆಕ್ಷನ್ದಲ್ಲಿ ಕೂಡ ಹಾಕ್ಬೋದು. ಈ ವಿಡಿಯೋದಲ್ಲಿ ಯಾವುದೇ ಥರ ನಿಮ್ಗೆ ಟಾಪಿಕ್ಸ್ ತಿಳಿದಿಲ್ಲ ಅಂತಂದ್ರೆ ನೀವು ಕೇಳ್ಬೋದು. ನಾನು ಅದನ್ನ ಶಾರ್ಟ್ ಮೂಲಕ ಅಥವಾ ಮತ್ತು ಬೇರೆ ಒಂದು ಲೆಂದಿ ವಿಡಿಯೋನ ಮಾಡಿ ಕೂಡ ನಾನು ಟೀಚ್ ಮಾಡ್ಬೋದು. ಸೊ ಗಾಯ್ಸ್, ಇದೆಲ್ಲ ಫ್ರೀ ಆಗಿರ್ತೈತಿ. ಜಸ್ಟ್ ನೀವೇನಪ್ಪ ಇಂಟರ್ನೆಟ್ ಕನೆಕ್ಷನ್ ಹೊಂದಿದ್ರೆ ಆಯಿತು. ಇಲ್ಲಿ ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ಫೀಸ್ ಅದು ನಾನು ಚಾರ್ಜ್ ಮಾಡ್ತಾ ಇಲ್ಲ. ಒಂದು ಕಲಿಕೆ ಒಂದು ಇಂಪ್ರೂವ್ಮೆಂಟ್ ಆಗಲಿ ವಿದ್ಯಾರ್ಥಿಗಳಲ್ಲಿ, ಅವರಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ರೀಚ್ ಮಾಡಲಿಕ್ಕೆ ಆಗಲಿ ಅಂತೇಳಿ ನಾನು ವಿಡಿಯೋಗಳನ್ನ ಮಾಡಕತ್ತೇನೆ. ಈ ವಿಡಿಯೋಗಳನ್ನ ನೀವು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ಐ ಹೋಪ್ you have enjoyed the lesson. Thank you. So, dear students, after teaching, have you all enjoyed the class? Yes, sir. Double thumbs up or single thumbs up? Okay, that's really nice. Now I'm going to ask the same question back to him. Okay, ನನಗೆ ನಿನ್ನೆ ಹುಷಾರ್ ಇರಲಿಲ್ಲ. ಪೃಥ್ವಿ, ಈಗ ಹೆಂಗೆ ಹೇಳ್ತೀವಿ? I was not well yesterday. That's good. Please